ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಒಂದ್ಸಲ ನೋಡ್ಕೊಂಬರೋಣ. ಈ ಬೆಲೆ ಏರಿಕೆಗೆ ಉತ್ತರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಮಿಕ್ಕಿದಕ್ಕೆಲ್ಲರೂ ಮಾತಾಡ್ತಾರೆ, ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದೇನು, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಮಗೆ ಇಂಧನದ್ದು. ನಾವು ರಷ್ಯಾದಿಂದ ಭಾಳ ಕಮ್ಮಿ ಬೆಲೆಯಲ್ಲಿ ಕಚ್ಚಾ ತೈಲನ ನಾವು ತೊಗೊಂಡಿದ್ದೀವಿ, ಅದು ಒಂದು ಮಾಸ್ಟರ್ ಸ್ಟ್ರೋಕ್ ಇದೆ ಅಂತ ಹೇಳಿಲ್ವಾ? ಏನಾಯ್ತು ಅದೆಲ್ಲ? ಮತ್ತು ನಮ್ಮ ಪ್ರಧಾನಮಂತ್ರಿಯವರು ಇರೋಬರ ದೇಶ ಎಲ್ಲ ಸುತ್ತಿದ್ದಾರೆ, ಎಲ್ಲ ಕಡೆ ಹೋಗ್ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದಾಗಿದೆ ಅಂತ ಅವರು ಪೇಪರ್ನಲ್ಲಿ ಹೇಳ್ತಾ ಇದ್ದಾರೆ ಹೊರತು ಜನರ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ? ಇವತ್ತು ಇಷ್ಟು ದೊಡ್ಡ ಅನಾಹುತ ಕಾದಿದೆ ಅಂದರೆ ಯಾರು ಕಾರಣ? ಅದಕ್ಕೆ ವಾರಕ್ಕೆ ಮೂರು ಸರಿ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇವರು ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಮತ್ತು ಯಾವ ರೀತಿ ಇವರ ನೀತಿಗಳು ವಿಫಲ ಆಗ್ತಾ ಇದೆ ಅಂತಲೂ ಕೂಡ ಎದ್ದು ಕಾಣ್ತದೆ. ಇವತ್ತು ಮೆಟ್ರೋ ದರ ಕೇಂದ್ರ ಸರ್ಕಾರ ಸ್ವಲ್ಪ ದರ ಜಾಸ್ತಿ ಮಾಡಿದ ತಕ್ಷಣ ಸೂಟ್ ಹಾಕ್ಕೊಂಡು ಹೋಗಿ ಪ್ರತಿಭಟನೆ ಮಾಡ್ತಾರೆ. ಎಂ ಪಿಗಳು ಎಲ್ಲಿದ್ದಾರೆ ಇವಾಗ? ಎಲ್ಲೇ ಇದ್ದಾರೆ? ಯಾಕೆ ಮಾತಾಡ್ತಾ ಇಲ್ಲ? ಇವರಿಗೆಲ್ಲ ಆಯ್ಕೆ ಮಾಡಿರೋದು ಮನ್ ಕಿ ಬಾತ್ ಕೇಳಕ್ಕ, ಏನು ಜನ್ ಕಿ ಬಾತ್ ಕೇಳಕ್ಕ? ಇದ್ರ ಉತ್ತರ ಅವರೇ ಕೊಡಬೇಕು. ಹೊರೆ ಆಗಲ್ಲ ರೀ. ಮೋದಿ ಅವರ ಮಾತು ಕೇಳಿದಾಗ ಎಲ್ಲ ಮರ್ತೋಗ್ತಾರೆ ಜನ. ಮೋದಿ ಅವರ ಮನ್ ಕಿ ಬಾತ್ ಕೇಳಿದ ತಕ್ಷಣ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ, ಚಿನ್ನದ ಮೇಲೆ ಅದಕ್ಕೆ ಒಂದು ಸುಂಕ ಹಾಕಿದ್ರೂ ಪರವಾಗಿಲ್ಲ, ಆಯಿತಾ? ಇನ್ನು ಏನೆಲ್ಲ ಮೋದಿ ಅವರು ಜಾಗಟೆ ಹೊಡೀರಿ ಅಂದರೆ ಅದಕ್ಕೆ ಇವಾಗ ಇಂಪಾಗಿರ್ತದೆ, ಚಪ್ಪಾಳೆ ತಟ್ಟ್ರಿ ಅಂದರೆ ಇನ್ನೂ ಭಾಳಷ್ಟು ಇಂಪಾಗಿರ್ತದೆ. ಅದರಿಂದ ಒಂದು ರೀತಿ ಏನಂದರೆ ಮಕ್ಕಳು ಅಳುವಂಥ ಸಂದರ್ಭದಲ್ಲಿ ಲಾಲಿ ಆಡ್ತೀವಲ್ಲ, ಆ ಮಗು ಎಷ್ಟೇ ನೋವಿರಲಿ ತಾಯಿಯ ಲಾಲಿಗೆ ಅದು ಮಲಗಿಬಿಡುತ್ತೆ. ಇವತ್ತು ನಾವೆಲ್ಲ ಮೋದಿ ಅವರ ಲಾಲಿ ಅವರ ಲೀಲೆಗಳಲ್ಲಿ ಮಗ್ನರಾಗ್ಬಿಟ್ಟಿದ್ದೀವಿ, ಮುಳುಗೋಗಿದ್ದೀವಿ. ಅದರಿಂದ ಪೆಟ್ರೋಲ್ ಬೆಲೆ 150 ರೂಪಾಯಿ ಆದರೂ ನಾವು ತಡ್ಕೊಳ್ತೀವಿ, 200 ರೂಪಾಯಿ ಆದರೂ ತಡ್ಕೊಳ್ತೀವಿ, ಸಿಮೆಂಟ್ ಬೆಲೆ ಜಾಸ್ತಿ ಆದರೂ ತಡ್ಕೊಳ್ತೀವಿ, ಕಬ್ಬಿಣದ ಬೆಲೆ ಜಾಸ್ತಿ ಆದರೂ ತಡ್ಕೊಳ್ತೀವಿ, ದೈನಂದಿನ ನಮ್ಮ ದಿನಸಿ ನಮ್ಮ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆದರೂ ನಾವು ತಡ್ಕೊಳ್ತೀವಿ. ಯಾಕೆಂದರೆ ಮೋದಿ ಅವರ ಅವರ ಲೀಲೆಯ ಪ್ರಭಾವ ಅಷ್ಟು ದೊಡ್ಡ ಮಟ್ಟಕ್ಕೆ ನಮ್ಮ ಮೇಲೆ ಪ್ರಭಾವ ಬೀರಿರೋದ್ರಿಂದ ನಮಗೆ ಅವೇನು ತಟ್ಟಲ್ಲಪ್ಪ. ನಾವು ಅದ್ರ ಬಗ್ಗೆ ವಿರೋಧ ಮಾಡಿದ್ರೆ ನಾವೆಲ್ಲ ದೇಶ ವಿರೋಧಿಗಳು, ದೇಶದ್ರೋಹಿಗಳು. ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಬರಲ್ಲ, ಅವ್ರಿಗೆ ತೆರಿಗೆ ಬರಲ್ಲ. ಒಂದು ನಯಾ ಪೈಸನೂ ಕೂಡ ಈ ಏರಿಕೆಯಿಂದ ಕೇಂದ್ರ ಸರ್ಕಾರದ ಖಜಾನೆಗೆ ಯಾವುದೇ ರೀತಿ ತೆರಿಗೆ ಬರಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ ಇದರಿಂದ ನನಗಿರುವಂಥ ಮಾಹಿತಿ ಪ್ರಕಾರ 6,000ದಿಂದ 7,000 ಕೋಟಿ ವರ್ಷಕ್ಕೆ ಆದಾಯ ಬರುತ್ತೆ. ಅಂಕಿಅಂಶದ ಪ್ರಕಾರ ನನಗನ್ಸೋ ಪ್ರಕಾರ 1 ಲೀಟ್ರಿಗೆ ₹1.60 ಏನೋ ಜಾಸ್ತಿ ಸಿಗ್ಬೋದು ಅಂತ ನನಗಿರೋವಂಥ ಮಾಹಿತಿ. ಅದನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಜನಗಳ ಬಗ್ಗೆ ಗೌರವ ಇದ್ದರೆ, ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಇದ್ದರೆ, ನಮ್ಗೆ ನೋಡಪ್ಪ ಈ 6,000 ಕೋಟಿ ಬರ್ತಾ ಇದೆ, ನಾವು ಬಿಡೋಕ್ಕೆ ತಯಾರಿದ್ದೀರಿ ಅನ್ನೋ ಮಾತನ್ನು ಹೇಳಿದ್ರೆ ಅವರು ಜನರ ಪರ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಕೇಂದ್ರ ಸರ್ಕಾರ ರೈಸ್ ಮಾಡಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಏನು ಬರುತ್ತೆ ಇದರಿಂದ? ಹಣ ಏನು ಬರಲ್ಲ. ಓಕೆ, ಇದು ಪ್ರಿಯಾಂಕ್ ಖರ್ಗೆ ಅವರು, MC ಸುಧಾಕರ್ ಅವರು, ಆರ್ ಅಶೋಕ್ ಅವರು ಮಾತನಾಡ್ತಾ ಇರೋದು. ಒಂದು ಕಡೆ ಅಶೋಕ್ ಅವರು ಹೇಳ್ತಾ ಇದ್ರು ರಾಜ್ಯ ಸರ್ಕಾರಕ್ಕೆ ಇದರಿಂದ ಲಾಭ ಆಗುತ್ತೆ, ಕೇಂದ್ರ ಸರ್ಕಾರಕ್ಕಂತೂ ಏನು ಒಂದು ರೂಪಾಯಿ 1 ನಯಾ ಪೈಸೆನೂ ಹೋಗಲ್ಲ ಅಂತ. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲ ವಿಚಾರಕ್ಕೂ ಮಾತಾಡ್ತಾರೆ. ಪೆಟ್ರೋಲ್ ಡೀಸೆಲ್ ವಿಚಾರ ಬಂದಾಗ ಯಾಕೆ ಬಾಯ್ಗೆ ಜಿಪ್ ಹಾಕ್ಕೊಳ್ತಾರೆ, ಯಾಕೆ ಮಾತಾಡಲ್ಲ ಅಂತೇಳಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೆ ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ವೆಲ್ಕಮ್ ಮಾಡ್ತೀನಿ ಕಾಂಗ್ರೆಸ್ನ ವಕ್ತಾರರಾದಂಥ ದರ್ಶನ್ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ. ಸರ್, ವೆಲ್ಕಮ್ ಟು ದ ಶೋ. ಹಾಗೆಯೇ BJP ವಕ್ತಾರರಾದಂಥ ದಿಲೀಪ್ ಕುಣಿಗಲ್ ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೊಂದಷ್ಟು ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾರೆ ಕೆಲವೇ ಹೊತ್ತಿನಲ್ಲಿ. ಮೊದಲಿಗೆ ನಾನು ದಿಲೀಪ್ ಕುಣಿಗಲ್ ಅವರನ್ನು ಪ್ರಶ್ನೆ ಮಾಡೋಕ್ಕೆ ಬಯಸ್ತೀನಿ. ಸರ್, ಕಳೆದ 10 ದಿನದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದು, ಇನ್ನೂ ಜಾಸ್ತಿ ಆಗುತ್ತಂತೆ. ಐ ಡೋಂಟ್ ನೋ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ನೀವು ಹೇಳಿ, ಇದು ಬಡವರ ಪರ, ರೈತರ ಪರ ಸರ್ಕಾರ ಅಂತ ಅಂದರೆ ಇದೇನಾ? ಸರ್ ನೋಡಿ, ಆಫ್ಟರ್ 2010 ಮನಮೋಹನ್ ಸಿಂಗ್ ಸರ್ಕಾರ ಅವತ್ತೇನು ಮಾಡ್ತಾರೆ, ಡಿರೆಗ್ಯುಲೇಟ್ ಮಾಡ್ತಾರೆ
ಅಂದರೆ ಪೆಟ್ರೋಲ್ ಬೆಲೆಗಳನ್ನು ಡಿರೆಗ್ಯುಲೇಟ್ ಮಾಡ್ತಾರೆ. ಅಂದರೆ ಕೇಂದ್ರ ಸರ್ಕಾರ ಅದನ್ನು ಮ್ಯಾನೇಜ್ ಮಾಡೋಂಗಿಲ್ಲ, ಆಯಾಯ ಆಯಿಲ್ ಕಂಪನಿಗಳು ಮ್ಯಾನೇಜ್ ಮಾಡಬೇಕು. ಅದನ್ನು ಪ್ರತಿನಿತ್ಯ ಬದಲಾವಣೆ ಆಗಿರ್ಬೋದು, ಅಥವಾ 15 ದಿವಸಕ್ಕೊಂದ್ಸಲ ಬದಲಾವಣೆ ಆಗಿರ್ಬೋದು, ತಿಂಗಳಿಗೊಂದ್ಸಲ ಬದಲಾವಣೆ ಆಗಿರ್ಬೋದು, ಆಯಿಲ್ ಕಂಪನಿಗಳು ಬದಲಾವಣೆ ಮಾಡಬೇಕು ಅಂತ ಮಾಡ್ತಾರೆ. ಅಂದರೆ ಪೆಟ್ರೋಲ್ದು 2016ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಡೀಸೆಲ್ ಬೆಲೆಯನ್ನು ಡಿರೆಗ್ಯುಲೇಟ್ ಆಯಾ ಕಂಪನಿಗಳೇ ಮಾಡಬೇಕು ಅಂತೇಳಿ ಕಾನೂನನ್ನು ರಚನೆ ಮಾಡ್ತಾರೆ. ಅವತ್ತಿಂದಲೂ ಸಹ ಇದನ್ನ ಅದೇ ಕಂಪನಿಗಳು ಡಿರೆಗ್ಯುಲೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಒಂದು ಫಸ್ಟ್ ಥಿಂಗು, ಇವತ್ತು ಮಧ್ಯಪ್ರಾಚ್ಯ ಯುದ್ಧ ಪ್ರಾರಂಭ ಆದಮೇಲೆ ಸರ್, ಯುದ್ಧ ಯಾರು ಬಯಸಿದ್ದಲ್ಲ, ಅದು ನಾವು ಕೇಳಿದ್ದಲ್ಲ, ಇದು ಇಡೀ ದೇಶಕ್ಕೆ ಬಂದಿರತಕ್ಕಂಥ, ಇಡೀ ಪ್ರಪಂಚಕ್ಕೆ ಬಂದಿರತಕ್ಕಂಥ ಸಮಸ್ಯೆ. ಅವು ಆಗ ಅದ್ರ ಪ್ರಕಾರ ನೋಡ್ತಾ ಹೋದರೆ ನಾವು ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳ, ಈವನ್ ಅಮೇರಿಕಾಯಿಂದ ಹಿಡಿದು ಲಂಡನ್ನಿಂದ ಹಿಡಿದು ಜರ್ಮನಿ, ಜಪಾನ್, ಎಲ್ಲ ದೇಶಗಳಿಂದ ಎಕ್ಸೆಪ್ಟ್ ರಷ್ಯಾ, ಮಿಕ್ಕಿದ ಎಲ್ಲ ದೇಶಗಳದ್ದು ಸಹ 40%, 45%, 50% ಜಾಸ್ತಿ ಆಗಿದೆ. ನಮ್ಮಲ್ಲಿ 3ರಿಂದ 5% ಜಾಸ್ತಿ ಆಗಿರ್ಬೋದು ಸರ್. ಬಟ್ ಅತಿ ಕಡಿಮೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರ್ತಕ್ಕಂಥ ದೇಶಗಳು ಅಂತ ಏನಾದರೂ ನಾವು ಲಿಸ್ಟ್ ನೋಡಿದಾಗ 1ನೇ ಸ್ಥಾನ ರಷ್ಯಾಗೆ ಬರ್ಬೋದು, ಅದು 2ನೇ ಸ್ಥಾನ ಭಾರತ, 3ನೇ ಸ್ಥಾನ ಚೀನಾಗೆ ಬರ್ಬೋದು ಸರ್. ಈ ಪರಿಸ್ಥಿತಿ ಭಾರತದಲ್ಲಿ ಇದೆ ಇವತ್ತು. ಅದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ.